ಯಾಕಂದರೆ ಕಾರ್ತಿಕ್ ಅವ್ರನ್ನ ನೋಟಿಸ್ ಮಾಡಿರ್ತಾರೆ ಸರ್, ಅವ್ರು ಖುಷಿಯಾಗಿದ್ದಾಗಲೂ ಅದೇ ಎಕ್ಸ್ಪ್ರೆಷನ್, ದುಃಖದಾಗಿದ್ದಾಗಲೂ ಅದೇ ಎಕ್ಸ್ಪ್ರೆಷನ್, ಯಾರಾದರೂ ಬೈತಾ ಇದ್ರು ಅದೇ ಎಕ್ಸ್ಪ್ರೆಷನ್, ದುಡ್ಡು ಎಣಿಸ್ಬೇಕಾದ ಅದೇ ಎಕ್ಸ್ಪ್ರೆಷನ್, ದುಡ್ಡು ಕೊಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕಳೆದೋಗ್ತಾ ಇರ್ತಾರೆ. ನನಗೆ ಅಭ್ಯಾಸ ಆಗಿದೆ ಸೊ ನನಗೇನು ಟೆನ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು, ಈ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಸರ್ ಎಲ್ಲ ಆ್ಯಂಗಲಲ್ಲೂ ಪ್ರೊಡ್ಯೂಸರ್ ಸೇಫ್, ಎವ್ರಿಬಡಿ ಸೇಫ್ ಸರ್, ಕರೆಕ್ಟ್ ಸರ್, ಎವ್ರಿಬಡಿ ಸರ್. ದೇವ್ರ ದಯೆಯಿಂದ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅದು ಸ್ವಲ್ಪ ಮಾರ್ಕೆಟ್ ಅನ್ನೋದನ್ನು ನಾವು ಉಳಿಸ್ಕೊಂಡ್ಬಂದಿರೋ ಕಾರಣಕ್ಕೆ ಯಾರು ರಿಸ್ಕಲ್ಲಿ ಇಲ್ಲ ಅಂದಾಗ ಟೆನ್ಷನ್ ಬರಲ್ಲ ಸರ್. ನಾವು ಒಂದು ಕತೆ ಹೇಳೋ ಪ್ರಯತ್ನ ಪಡ್ತೀವಿ, ಕರೆಕ್ಟ್. ಈಗ ಸಕ್ಸಸ್ಸು ಫೇಲ್ಯೂರ್ ಅನ್ನೋದು ನನಗೆ ಎಫೆಕ್ಟ್ ಆಗಲ್ಲ. ಚಿತ್ರರಂಗ ನನ್ನ ಕೈ ಹಿಡಿದಿದ್ದಾಯಿತು, ನಾವು ಚಿತ್ರರಂಗಕ್ಕೆ ನಮ್ಮ ಜೀವನ ಒಪ್ಪಿಸಿದ್ದಾಯಿತು ಅಂತೆಲ್ಲ ಅದು ಕನ್ನಡ ಚಿತ್ರರಂಗದಲ್ಲಿ. ಇಲ್ಲಿ ಸಕ್ಸಸ್ಸು ಫೇಲ್ಯೂರ್ ನನಗೆ ಕೌಂಟ್ ಆಗಲ್ಲ ಸರ್. ಕೌಂಟ್ ಆಗೋದು ಒಂದು ದಿನ ಬೆಳಗ್ಗೆ ಎದ್ದು ನಾವು ಕತೆ ಹೇಳಕ್ಕೆ ಇಷ್ಟಪಡ್ತೀವಿ. ಕತೆ ಒಪ್ಕೋತಾರ, ಕತೆ ಒಪ್ಪಲ್ಲ. ಒಪ್ಕೊಂಡ್ರೆ ಇನ್ನೊಂದು ಸಿನಿಮಾ, ಒಪ್ಪಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾ. ನಮ್ಮದು ಅಲ್ಲೇ ಇದ್ದೀನಿ ನಾವೆಲ್ಲರೂ ಬರ್ತೇವೆ. ಸಕ್ಸಸ್ ಅನ್ನೋದು ಏನಿದೆ ಸರ್, ಈಗ ಸಿನಿಮಾ ಸಂಭ್ರಮಿಸಿದಷ್ಟೇ ಮುಖ್ಯ, ಒಳ್ಳೆ ದುಡ್ಡು ಮಾಡ್ತಾರೆ ಸರ್, ಟ್ರಸ್ಟ್ ಮೀ, ದಟ್ ಇಸ್ ನಾಟ್ ಸಕ್ಸಸ್ ಟು ಮೀ ಎನಿಮೋರ್. ವಿಜಯ್ ಅವ್ರ ಕತೆ ಹೇಳ್ತಾರೆ, ಇವ್ರಿಗೂ ಚಾಲೆಂಜ್ ಆಗ್ತದೆ ನಾನು ಸರ್, ವಿಜಯ್ ನನಗೆ ಗೊತ್ತಿಲ್ಲ, ಇವ್ರಿಗಿಂತ ಮುಂಚೆ ನನ್ನ ಒಂದು 2-3 ಜನ ಸಹೋದರರು ಕರೆದಿದ್ದೀನಿ ಸರ್, ಎಲ್ಲರಿಗೂ ಹಾಕಿದ್ದೀನಿ. ನಾನು ಒಂದು ಅರ್ಜೆಂಟ್ ಈ ಸಿನಿಮಾ ಮಾಡಲೇಬೇಕು, ನಾವೆಲ್ಲರೂ ನಾನು ಬರೋಕ್ಕಾಗಲ್ಲ. ಇವರು ಒಂದು ಎಳೆ ಹೇಳಿದೆ ನನಗೆ ಕರೆದೆ, ವಿಜಯ್ ಯು ಹ್ಯಾವ್ ಓನ್ಲಿ ಸೋ ಮೆನಿ ಡೇಸ್. ನಾವು ಅದು ಅಲ್ಲಿ ನನ್ನ ಪ್ರೀತಿ ಅಂತಿದ್ದೆ, ಯಾಕಂದ್ರೆ ಅವರು ಒಂದು ಮ್ಯಾಚ್ ಮೇಲೆ ಅವ್ರು ಎಸ್ಕೇಪ್ ಆಗ್ಬೋದು ಸರ್, ಇಷ್ಟೊಳಗೆ ಆಗಲ್ಲ. ಈ ಕೇಂದ್ರ 15 ದಿನ ಒಂದು ಕತೆ ತಗೊಂಡ್ರು, ಇನ್ನೊಂದು 16 ದಿನ ಕೂತಿ ಒಂದು ಅವತ್ತು ಫಸ್ಟ್ ಡೇ ಕತೆ ಹೇಳಿರೋದ್ರಿಂದ 1.5 ತಿಂಗಳಲ್ಲಿ ಸಿನಿಮಾ ಹೊರಟೋಗ್ತೀವಿ. ಪಕ್ಕದಲ್ಲಿ ಸತ್ಯ ಜೊತೆ ಅವರಿದ್ರು, ಸಿನಿಮಾ ಮಾಡಬೇಕು ಅಂತ ಇದ್ರು, ಅವರಿಗೂ ನನ್ನ ಕತೆ ಹೇಳಿದಷ್ಟು ಇಷ್ಟಪಟ್ಟರು. ಒಂದು ಪ್ರೊಡಕ್ಷನ್ ಹೌಸಿಗೆ 1.5 ತಿಂಗಳಲ್ಲಿ ಅಷ್ಟು ಬೇಗ ಎಲ್ಲ ರೆಡಿ ಮಾಡೋದು ಕಷ್ಟ ಇದೆ. ನಮ್ಮ ಅದೃಷ್ಟಕ್ಕೆ ನವೀನ್ ಚಂದ್ರ ಎಲ್ಲರೂ ಸಿಕ್ಕಿದ್ರು, ಅವರು ಶೇಖರ್ ಚಂದ್ರ, ಶಿವು ಬಿಡಿ, ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರೆ ನಾನು ಹೇಳ್ಕೊಂಬಂದೆ. ಚಂದ್ರು ಅವ್ರು ಫ್ರೀ ಇದ್ರು ಅಂದರೆ ಆ ಟೈಮಲ್ಲಿ ಏನು ಚಂದ್ರು ಇದೀವಿ, ಅಜನೀಶ್ ನಾನು ಕೇಳಲಿಲ್ಲ, ಅಜನೀಶ್ ನನಗೆ ಮಾಡಬೇಕಷ್ಟೇ, ನನಗೆ ಗೊತ್ತಿಲ್ಲ ತುಂಬ ಸಿನಿಮಾ ಬೇಕಾಗಿದೆ, ಅವರು ಇದು ಮಾಡಲಿಲ್ಲ. ಸೊ ನಾವು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಇದೆಯಲ್ಲ ಸರ್, ಅದು ಮುಂದೆ ಕಾಯ್ತೀವಿ. ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಮನಿ, ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಹೌಸ್ ಹೋಲ್ಡ್ಸ್. ನಮ್ಮ ಕತೆ ಒಪ್ಪೋದಿಲ್ಲ. ನಿನ್ನೆ ನಿಜವಾಗ್ಲೂ ನನಗೆ ತೃಪ್ತಿ ಕೊಟ್ಟಿದ್ದು, ಎಷ್ಟೇ ಸಂಭ್ರಮ ಇರಲಿ, ಎಷ್ಟೇ ಒಂದು ಸೆಲೆಬ್ರೇಷನ್ ಥಿಯೇಟರ್ ಮೇಲೆ ನಡೀತಾ ಇದ್ರು, ನಿನ್ನೆ ಸೆಕೆಂಡ್ ಶೋ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಅಷ್ಟು ಫ್ಯಾಮಿಲಿ ಅಂದಷ್ಟು ಬೆಳಗ್ಗೆ ಫಸ್ಟ್ ಡೇಯಿಂದಲೇ ಎಷ್ಟೋ ಲೇಡೀಸ್ ಬಂದಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಒಂದು ಥಿಯೇಟರಲ್ಲಿ ಆಕ್ಯುಪೆನ್ಸಿ ಇಟ್ ಇಸ್ ಮೋರ್ ದನ್ 50-60% ಲೇಡೀಸ್, ಕಿಡ್ಸ್. ಅದು ಓವರ್ವೆಲ್ಮಿಂಗ್ ಸರ್ ನಮಗೆ. ಅಂದರೆ ಒಂದು ಫ್ಯಾಮಿಲಿ ಕ್ರೌಡ್ ಸ್ವೀಕರ್ಸ್ ಬಂದರು, ಅದು ನನಗೆ ಬೇಕಾಗಿದೆ. ನಿನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಶೋಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ಇಟ್ ವಾಸ್ ಸಮಥಿಂಗ್ ದಟ್ ವಿ ನೀಡ್ ಟು ಸೆಲೆಬ್ರೇಟ್.